ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಸದ್ಯ ಇವತ್ತು ಜೋಡಿ ನಂಬರ್ ಸೆಟ್ನಲ್ಲಿ. ಸೊ ನಮ್ಮ ಜೊತೆ ವೆರಿ ಬ್ಯೂಟಿಫುಲ್ ಆ್ಯಂಡ್ ಹೊಸದಾಗಿ ಮದುವೆ ಆಗಿರೋ ಕಪಲ್ ರಜನಿ ಹಾಗೂ ಅರುಣ್ ಜೋಡಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ಮ್ಯಾರಿಡ್ ಲೈಫ್. ಹೊಸ ಕಪಲ್, ನಿಮಗಿಂತ ಹೊಸ ಕಪಲ್ ಒಬ್ರು ಇದ್ದಾರೆ, ಬಟ್ ನೀವು ಕೂಡ ಹೊಸ ಕಪಲ್ಲೇ. ನಾವು ಹೊಸ ಹೌದು. ಸೊ ಈಗಲೂ ಸರ್ ಮಮ್ಮಿ ಅಂತಲೇ ಕರಿತೀರಾ? ಮಮ್ಮಿ ಅಂತ ಕರೆಯೋದು ನಿಲ್ಸಲ್ಲ ಲೈಫ್ ಲೈಫ್ ಟೈಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ನಿಲ್ಸಕ್ಕಾಗಲ್ಲ ಅದನ್ನ. ಓಕೆ, ಈಗ ಒಂದಷ್ಟು ಎಪಿಸೋಡ್ಗಳು ಕಂಪ್ಲೀಟ್ ಕೂಡ ಆಗಿದೆ. ಹೇಗಿದೆ ಸರ್ ನಿಮಗೆ ಸಿಗುವ ರೆಸ್ಪಾನ್ಸ್? ಇವ್ರಿಗೆ ಆಲ್ರೆಡಿ ಒಂದಷ್ಟು ಫೇಮ್ ಸಿಕ್ಕಾಗಿದೆ, ಸೊ ನಿಮಗೆ ಸಿಗುವ ರೆಸ್ಪಾನ್ಸ್ ಹೇಗಿದೆ ಸರ್? ಅಂದ್ರೆ ಎಪಿಸೋಡ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಎಪಿಸೋಡ್ ಅಲ್ಲಿ ಹಿಂಗ್ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿದೆ, ಆ ದಾರದಿಂದ ಕೆಳಗಡೆ ಬರ್ತಿರಲ್ಲ ಅದು ಸಕ್ಕದಾಗಿದೆ, ಅದು ಹೆಂಗ್ ಮಾಡಿದ್ರಿ, ಅದು ನಿಜವಾಗ್ಲೂ ಅದು ರೋಪ್ ಹಾಕಿದ್ರಾ ಅಥವಾ ಹಿಂದಗಡೆ ಹಾರ್ನೆಸ್ ಹಾಕಿ ಏನೋ ಇದು ಮಾಡಿದ್ರ ಅಂತ. ಇಲ್ಲ ಹಂಗೆ ಬಂದಿದೆ ಅಂದ್ರೆ ಸಾರ್ ಹುಷಾರು ಸಾರ್, ಬಿದ್ಗಿದ್ದು ಹೋಗ್ಬಿಟ್ಟಿರೋ ಆಮೇಲೆ ಏನಾರು ಆಗ್ಬಿಟ್ಟತ್ತು ಅಂತ. ಆ ಥರ ಒಂದೊಂದು ದಿನ ಎಪಿಸೋಡ್ದು ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಮ್ಯಾಮ್, ಈ ಜೋಡಿ ನಂಬರ್ ಅಂದರೆ ಮದುವೆ ಆಗಿ ಆ್ಯಸ್ ಎ ಕಪಲ್ ನೀವು ಫಸ್ಟ್ ಅಂದರೆ ಬರ್ತಾ ಇರುವಂಥ ರಿಯಾಲಿಟಿ ಶೋ ಇದು. ಸೊ ಹೇಗಿದೆ ಮ್ಯಾಮ್ ನಿಮಗೆ ಸಿಗುವಂಥ ರೆಸ್ಪಾನ್ಸ್ ಆ್ಯಸ್ ಎ ಜೋಡಿಯಾಗಿ? ರೆಸ್ಪಾನ್ಸ್ ಅನ್ನೋದಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಇದು. ಯಾಕಂದರೆ ಹೊಸದಾಗಿ ಮದುವೆ ಆಗಿರೋರಿಗೆ ಒಬ್ರಿಗೊಬ್ರು ಜಾಸ್ತಿ ನಾವೇನು ಇನ್ಡೆಪ್ತಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಸೊ ಅದೆಲ್ಲ ನಮಗೆ ಇಲ್ಲಿ ಒಂದೊಂದು ಎಪಿಸೋಡಲ್ಲೂ ಏನೋ ಸರ್ಪ್ರೈಸ್ ಕೊಡಬೇಕು, ಮತ್ತು ಏನು ಆ್ಯಕ್ಟ್ ಮಾಡಬೇಕು ಮತ್ತೊಂದು ಅಂತ ಅಂದಾಗ ಸ್ವಾಪ್ ರೌಂಡ್ ಮಾಡಿಸಿದ್ರು ನಮ್ಮ ಕೈಯಲ್ಲಿ. ಇವನ್ ಆ್ಯಕ್ಟವ್ನ ಇವನ್ ಥರ ನಾನಿರಬೇಕು, ನನ್ನ ಥರ ಇವನಿರಬೇಕು. ಹೌ ಕ್ರೇಜಿ ಅಪ್ಪ, ಎಷ್ಟು ಕ್ರೇಜಿ ಆಗಿತ್ತಂದರೆ ಅದು ಇವನ್ ತಿನ್ನೋ ಥರನೇ ನಾನು ತಿನ್ನಬೇಕು ಅಪ್ಪ. ಅದು ಮಾತ್ರ ಹೆಂಗಿತ್ತಂದರೆ ಅನ್ಬಿಲೀವಬಲ್. ಅದೆಲ್ಲ ಒಂಥರ ನಮಗೆ ಫ್ರೆಶ್ ಫೀಲ್ ಕೊಡುತ್ತೆ. ಈಗ ಮದುವೆ ಆಗಿದ ತಕ್ಷಣ ಎಲ್ಲೋ ಜೋಡಿಗಳು ಹನಿಮೂನ್ ಹೋಗ್ತಾರೆ, ಇಲ್ಲ ಎಲ್ಲೋ ಸುತ್ತಾಡಕ್ಕೆ ಹೋಗ್ತಾರೆ, ಮತ್ತೊಂದು ಕಡೆ ಇನ್ನೊಂದು ಕಡೆ ಅಂತ. ಬಟ್ ನಮಗಿದು ರಿಯಾಲಿಟಿ ಶೋ ಅಲ್ಲೇ ನಾವು ರಿಯಾಲಿಸ್ಟಿಕ್ ಆಗಿ ಏನೋ ಒಂದು ರಿಯಾಲಿಟಿ ಚೆಕ್ ಮಾಡೋ ಥರ ಆಗೋಗಿದೆ ನಮ್ಮಿಬ್ರ ಬಗ್ಗೆ. ಸೊ ಹಾಗಾಗಿ ಅದು ಒಂಥರ ಇಂಟೆನ್ಸ್ ಆಗಿ ಚೆನ್ನಾಗಿದೆ. ಓಕೆ, ಎಲ್ಲೂ ಹೋಗಿಲ್ವಾ ಹನಿಮೂನ್ಗೆ? ಇನ್ನೂ ಹೋಗಿಲ್ಲ. ಅದನ್ನ ಸುದ್ದಿ ಮಾಡಬೇಕು ಅಂತ ನೀವು ಕೇಳ್ಕೊಂಬಿಟ್ಟು ನಿಧಾನ ಸುದ್ದಿ ಮಾಡಬೇಕು. ಎಲ್ಲೂ ಹೋಗೋ ಪ್ಲಾನ್ ಇಲ್ಲ ಸರ್? ಇಲ್ಲ, ಈ ಜೋಡಿ ಮುಗಿಬೇಕು ಅದಾದ್ಮೇಲೆ. ಓಕೆ, ಇವಾಗ ಏನಂದ್ರೆ ಆಸ್ ಎ ಜೋಡಿ ನಂಬರ್ 1 ಅಲ್ಲಿ ಏನಂದ್ರೆ ಕಪಲ್ ಮನೇಲಿ ಹೇಗಿರ್ತಾರೋ, ಬಟ್ ಇಲ್ಲಿ ಜೋಡಿ ನಂಬರ್ 1 ಸೆಟ್ ಅಲ್ಲಿ ಒಂದಷ್ಟು ಹತ್ರ ಆಗ್ತಾರೆ. ಸೊ ನಿಮ್ಮ ಇದ್ರಲ್ಲಿ ಹೇಗೆ ಹತ್ರ ಆಗಿದ್ದೀರಾ ನೀವು ಅಂತ? ಹತ್ರ ಆಗಕ್ಕೆ ದೂರ ಆಗಿದ್ರೆ ತಾನೇ ನಾವು. ಫಸ್ಟ್ ಆಫ್ ಆಲ್ ನಮ್ದು 7 years ಫ್ರೆಂಡ್ಶಿಪ್. ಸೊ 7 years ಆದ್ಮೇಲೆ ನಾವು ಮದುವೆ ಮಾಡ್ಕೊಂಡಿರೋದು. ಸೊ ಹಂಗಾಗಿ ನಮ್ಗೆ ಆ ಥರದ್ದೇನು ಡಿಫ್ರೆನ್ಸಸ್ ನನಗೆ ತುಂಬ ಬಿಗ್ಗೆಸ್ಟ್ ಡಿಫ್ರೆನ್ಸ್ ನನಗೇನು ಕಾಣಿಸ್ತಾ ಇಲ್ಲ. ಅಂದ್ರೆ ಕೆಲವೊಬ್ರು ರಿಯಲ್ ಲೈಫಲ್ಲಿ ಅದನ್ನೆಲ್ಲ ಆಸೆಗಳನ್ನ ಹೇಳ್ಕೊಳಕ್ ಆಗಿರಲ್ಲ, ಬಟ್ ಇಲ್ಲಿ ರಿಯಾಲಿಟಿ ಶೋ ಅಲ್ಲಿ ಆ ಥರ ಆಸೆಗಳನ್ನ ಹಂಚ್ಕೊತಾರೆ. ಅದೊಂದು ಏನು ಗೊತ್ತಾ, ಈ ವೇದಿಕೆಗಿರೋ ಒಂದು ಏನು ಪವರ್ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತಲ್ಲ ಅದನ್ನೆಲ್ಲ ಹೊರಗಡೆ ತೆಗ್ದಾಕೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಅದೊಂದು ಇವಾಗ ನಾವು ಏನೋ ಹಿಂಗೆ ಎದುರುಗಡೆ ನಿಂತ್ಕೊಂಡು ಏನೋ ಒಂದು ಹೇಳೋಕ್ಕಾಗಿರಲ್ಲ, ಹಿಂಗೆ ನಿಂತ್ಕೊಂಡು ನೀನು ಹಿಂಗಲ್ವಾ, ನೀನು ಹಂಗಲ್ವಾ ಅಂತ. ಬಟ್ ಅದನ್ನು ನಮ್ಮ ಥ್ರೂ ಜನಗಳಿಗೆ ಅದನ್ನು ಪಾಸ್ ಮಾಡೋಕ್ಕೋಸ್ಕರ, ಅಂದರೆ ಮೋಟಿವ್ ಮಾಡೋಕ್ಕೋಸ್ಕರ, ಅಂದರೆ ಒಂದು ಕಪಲ್ ಹಿಂಗಿರಬೇಕು ಅನ್ನೋದನ್ನು ಮೋಟಿವ್ ಮಾಡೋಕ್ಕೋಸ್ಕರನಾದರೂ ನಾವು ಅದನ್ನು ರಿಯಾಲಿಟಿ ಶೋ ಅಲ್ಲಿ ಹೇಳಬೇಕಾಗುತ್ತೆ. ಸೊ ಇವನು ಈ ಥರ ಇದ್ದಾನೆ, ಇವನು ಇರೋದೇ ಹಿಂಗೆ, ಸೊ ಇವನು ನಡ್ಕೊಳ್ಳೋದೇ ಈ ಥರ ಅಂತ ಹೇಳೋದಕ್ಕೆಲ್ಲ ನಮಗೆ ಅದೊಂದು ವೇದಿಕೆ ಚೆನ್ನಾಗಿ ಸೆಟ್ ಆಗುತ್ತೆ. ಅದಕ್ಕೆ ನಮಗೆ ಕೆಲವ್ರು ಅಂದ್ಕೊಳ್ತಾರೆ, ಅಯ್ಯ ಇವ್ರು ಸುಮ್ಮನೆ ಡ್ರಾಮಾ ಮಾಡ್ತಾರೆ, ಅಳ್ತಾರೆ ಅಂತ. ನೋ, ನೆವರ್. ಅದು ಮಾತ್ರ ಖಂಡಿತವಾಗ್ಲೂ ಸುಳ್ಳು. ಆ ವೈಬ್ಸ್ ಇದೆಯಲ್ಲ ನಿಮಗೆ, ಅದೆಲ್ಲ ನಮಗೆ ಮಾಡಿಸುತ್ತೆ ಅಲ್ಲಿ ಸ್ಟೇಜ್ ಮೇಲೆ. ನಾವು ಸ್ಪೆಷಲ್ ಮೂಮೆಂಟ್ ಅಂತ ಅನ್ಸುತ್ತೆ. ಅದು ಅನ್ಸ್ದಾಗ ಬೇರೆ ಟೈಮಲ್ಲಿ ಅಳ್ಬೇಕು ಅಂತ ಅಂದ್ರು ಅದು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀವಿ ಆಕ್ಚುಲಿ, ರಿಯಲ್ ಎಮೋಷನ್ಸ್. ಇಲ್ಲಿ ಅದು ಆಗಲ್ಲ, ಅದು ಆಕ್ಚುಲಿ ಬಂದ್ಬಿಡುತ್ತೆ. ಅದು ಎಂಡಲ್ಲಿ ಇರುತ್ತೆ. ಯಾವಾಗ ಅದು ಕರೆಕ್ಟಾಗಿ ಆ ಟ್ರಿಗರ್ ಪಾಯಿಂಟ್ ಕೊಟ್ಟು ಇದೇ ಕ್ವೆಶ್ಚನ್ನು ಇದು ಯಾರೋ ಮಾಡಿದ್ರು ಅಂತ ಅಂದಾಗ
ಅದು ಕಂಟ್ರೋಲ್ ಆಗಲ್ಲ. ಅದೆಲ್ಲ ಆ ಸೀಕ್ವೆನ್ಸ್ ಎಲ್ಲ ಇಲ್ಲಿ ನಡೀತಾ ಇದೆ. ಸೊ ಅದು ಜೋಡಿ ನಂಬರ್ 1 ಸ್ಟೇಜ್ಗೆ ಇರುವಂಥ ಪವರ್. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡ್ತಾನೆ ನಿಮ್ಮ ಜೋಡಿ ತುಂಬ ಫೇಮಸ್ ಆಗಿತ್ತು. ಒಂದಷ್ಟು ಕ್ವಶನ್ಸ್ ನಿಮಗೆ ಬಂದಿತ್ತು. ಸೊ ಮದುವೆ ಆಗ್ತೀರಾ ಅಂತೂ ಇಂತೂ ಮದುವೆ ಆದ್ರಿ, ನಾನು ಕೇಳಿದ್ದೆ. ಅಂತೂ ಇಂತೂ ಫೈನಲಿ ಮದುವೆ ಆದ್ರಿ. ಸರ್, ಯಾರು ಪ್ರಪೋಸ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ? ನಾನೇ ಪ್ರಪೋಸ್. ಏನು ಇಷ್ಟ ಆಯ್ತು ರಜನಿ ಅವರಲ್ಲಿ? ಅಂದ್ರೆ ತುಂಬಾ ಕೇರಿಂಗ್ ಮಾಡ್ತಾ ಇದ್ರು. ಫಸ್ಟ್ ಕ್ಯೂಟ್ ಆಗಿದ್ರು. ಅವ್ನು ಹೇಳೋದೇ ಇಲ್ಲ ಗೊತ್ತಾ ಅದನ್ನ. ಏನ್ ಸರ್ ಇಷ್ಟು ಕ್ಯೂಟ್ ಆಗಿದ್ದಾರೆ? ಇದು ಅದು ಹೇಳಲ್ಲ. ಅದು ನಾನು ಹೇಳ್ದೆ ಹಂಗೆ ಫೀಲ್ ಮಾಡಿಸ್ತೀನಿ ಅವಳಿಗೆ. ತುಂಬಾ ಕೇರಿಂಗ್ ತೋರಿಸ್ತಾ ಇದ್ಲು ಒಂದು. ಆಮೇಲೆ ಕ್ಯೂಟ್ ಆಗಿದ್ಲು. ಓಕೆನಾ? ಅದಕ್ಕೆ ಯಾವಾಗ್ಲೂ ಸುಂದರಿ ಅಂತ ಇರ್ತೀನಿ. ಸುಂದರಿ ಆಡ್ದಂಗೆ ಆಡ್ತೀಯ ನೀನು ಅಂತ. ನೀವು ಪ್ರೀತಿಯಿಂದ ಮಮ್ಮಿ ಅಂತಲೇ ಕರಿತೀರಾ? ಯಾವಾಗ ಮಮ್ಮಿ ಅಂತಾನೆ ಕರೆಯೋದು ಯಾವಾಗ್ಲೂ. ಕೇರಿಂಗ್ ತೋರಿಸ್ತಾ ಇದ್ಲು ಒಂದು. ಮತ್ತೆ ಫಿಟ್ನೆಸ್ ಅಲ್ಲಿ ಇರೋದ್ರಿಂದ ಆ ಫಿಟ್ನೆಸ್ ಮೆಂಟಾಲಿಟಿನೇ ಅವಳಿಗಿತ್ತು. ಅಂದ್ರೆ ಡಯಟ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಅದೆಲ್ಲ ಇತ್ತು. ಸೊ ಆಮೇಲೆ ನನ್ನ ಪುಷ್ ಮಾಡೋವಳು. ನಾನು ಯಾವ್ದಾಗಲ್ಲ ಅನ್ಕೋತೀನೋ ಅದೆಲ್ಲ ಇಲ್ಲ, ಆಗುತ್ತೆ, ನಿನ್ ಕೈಲಿ ಆಗುತ್ತೆ. ಆ ಪಾಸಿಟಿವ್ ಥಾಟ್ಸ್ ಏನು ಕೊಡ್ತಿದ್ಲು ಅದು ತುಂಬಾ ಇಷ್ಟ. ಓಕೆ ಮ್ಯಾಮ್, ನಿಮಗೆ ಸರ್ ಅಲ್ಲಿ ಯಾವ ಕ್ವಾಲಿಟಿ ಇಷ್ಟ ಆಯಿತು? ಅವ್ನ ಡೆಡಿಕೇಶನ್ ನನಗೆ ತುಂಬ ಇಷ್ಟ. ಅವನು ಇವಾಗ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮತ್ತು ಏನೋ ಒಂದು ಅಂದ್ಕೊಂಡಾಗ ನಾವು ಅದ್ರ ಹಿಂದೆನೇ ಬೀಳಬೇಕು. ಅದ್ರ ಹಿಂದೆ ಇವಾಗ ದೊಡ್ಡವ್ರು ಹೇಳ್ತಾರೆ, ಯಾವ ಕೆಲಸ ನಮಗೆ ನಿದ್ದೆ ಕೆಡಿಸುತ್ತೆ ಆ ಕೆಲಸ ನಾವು ಖಡಾಖಂಡಿತವಾಗ್ಲೂ ಮಾಡ್ತೀವಿ ಅನ್ನೋದು ಒಂದು ಮಿತ್ತಿದೆ ಅದು. ಸೊ ಅವನಿಗೆ ಈಗ ಮಾಡ್ತಾ ಇರೋ ಒಂದು ಏನು ಅವನು ಅಥ್ಲೆಟ್ ಆಗಿದ್ದಾನೆ, ಅದು ಅವನಿಗೆ ನಿದ್ದೆ ಕೆಡಿಸಿದೆ. ಆ ಸಸ್ಟೈನಬಿಲಿಟಿ ಮತ್ತೆ ಅವನ ಡೆಡಿಕೇಶನ್ ಇದೆಯಲ್ಲ ಅದ್ರ ಥ್ರೂ ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಅವನು ಅದ್ರ ಮೇಲೆ ಇರೋ ಪ್ರೀತಿ ಪ್ಲಸ್ ಜೊತೆಗೆ ಅದ್ರ ಜೊತೆಲಿ ಆ ಒಂದು ಪೇಸ್ನ ಅವ್ನು ಎಂಜಾಯ್ ಮಾಡ್ತಾನೆ. ನಮಗೆ ನೋಡಿದವ್ರಿಗೆ ಅದು ತುಂಬ ಕಷ್ಟ ಅನಿಸುತ್ತೆ, ಬಟ್ ಅವ್ನು ಎಂಜಾಯ್ ಮಾಡ್ತಾನೆ ಅದನ್ನು. ನಾನು ಕಣ್ಣಾರೆ ನೋಡಿದ್ದೀನಿ. ಏನು ಅವ್ನ ಕಾಂಪಿಟೇಷನ್ ಸ್ಟಾರ್ಟ್ ಆದಾಗಿರ್ಬೋದು, ಆ ಒಂದು ಸ್ಟಾರ್ಟಿಂಗ್ ಎಂಡ್ ಆಗೋ ಮೂಮೆಂಟ್ ಇರ್ಬೋದು, ಅವ್ರಿಗೆ ನೀರಿರಲ್ಲ, ಉಪ್ಪಿರಲ್ಲ, ರೈಸ್ ಇರಲ್ಲ, ಏನಿರಲ್ಲ, ಆ ಟೈಮೆಲ್ಲ ಅವ್ನು ಕ್ರಾಸ್ ಮಾಡ್ತಾನಲ್ಲ, ಆ ಸ್ಟ್ರಗ್ಲಿಂಗ್ ಎಲ್ಲ ನೋಡಿದಾಗ ನನಗೆ ಅವನು ತುಂಬ ಆ ವಿಚಾರದಲ್ಲಿ ಸಸ್ಟೈನಬಿಲಿಟಿಲಿ ನಂಗೆ ತುಂಬ ಇಷ್ಟ ಆಗ್ತಾನೆ. ಅದು ತುಂಬ ಮುಖ್ಯ ಮನುಷ್ಯರಿಗೆ. ನೀವು ಇತ್ತೀಚಿನ ದಿನಗಳಲ್ಲಿ ಸ್ಟಿಕ್ ಆನ್ ಆಗೋದಿದೆಯಲ್ಲ ಲೈಫಲ್ಲಿ, ಅದು ತುಂಬ ಕಡಿಮೆ ಜನಗಳಲ್ಲಿ ನೋಡಕ್ಕೆ ಸಿಗುತ್ತೆ ನಿಮಗೆ. ಅವನು ಆ ಥರ ಒಂದೇ ಇದರಲ್ಲಿ ಸ್ಟಿಕ್ ಆನ್ ಆಗಿದ್ದಾನೆ. ಹಂಗಂದ್ರೆ ಒಂದೇ ಹೆಂಡತಿ ಜೊತೆ ಸ್ಟಿಕ್ ಆನ್ ಆಗ್ತಾನೆ ಅಂತ ಅರ್ಥ ಆಯ್ತಾ? ಜೋಕು ಜೋಕ್ ಅಲ್ಲ ನೋಡಿ ಸರ್, ಜೋಕ್ ಅಂತಾರಲ್ಲ. ಒಂದೇ ಕೆಲಸದಲ್ಲಿ ಸ್ಟಿಕ್ ಆನ್ ಆಗಿರ್ತಾನೆ, ಒಂದೇ ಹೆಂಡತಿ ಜೊತೆ ಸ್ಟಿಕ್ ಆನ್ ಆಗಿರ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಬೇರೆ ಆಪ್ಷನ್ ಹುಡ್ಕಲ್ಲ. ಹಂಗೆ ನೋಡಿ ಸರ್, ಹೆಂಗೆ ಜೋಕ್ ಅಂತ ಲಾಸ್ಟ್ ಹೇಳ್ಬಿಟ್ರು. ಮ್ಯಾಮ್, ನೀವು ಎಷ್ಟು ಟೈಮ್ ತಗೊಂಡ್ರಿ ಒಪ್ಕೊಳ್ಳೋದಕ್ಕೆ ಅವರ ಪ್ರಪೋಸಲ್ನ? ಆಯಿತು, ಒಂದು 2 years. ಅಂದರೆ ನಾನು ಅವಾಗ ಓಕೆ ಅಂತ ಹೇಳಿದ್ದೆ, ಬಟ್ ನಾವು ಸ್ವಲ್ಪ ಟೈಮ್ ತೊಗೊಳ್ಳೋಣ, ತುಂಬ ಹರಿಬರಿಲಿ ಇದು ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಆ ಥರ ಕೇಸಸ್ನ ನೋಡ್ತಾ ಇದ್ದೀವಿ. ಸೊ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ದೆ ಹೋದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತು ಹಿಂಗೆ ಏನೋ ಇವತ್ತು ಊಟಕ್ಕೆ ಕೂತ್ಕೊಂಡ್ವಿ, ನಿದ್ದೆ ಮಾಡಿದ್ವಿ, ಬೆಳಗ್ಗೆ ಎದ್ಬಿಟ್ವಿ ಅನ್ನೋದು ಆ ಥರ ಅಲ್ಲ. ಮ್ಯಾರೇಜ್ ಅನ್ನೋದು ಆ ಥರ ಅಲ್ಲ. ತುಂಬಾನೇ ಒಂದು ಏನು ಎಲ್ಲ ಥರ ಯೋಚನೆ ಮಾಡಬೇಕು. ಪ್ಲಸ್ಸು ತುಂಬಾನೇ ಒಂದು ಅರ್ಥ ಮಾಡ್ಕೊಳ್ಳೋವಂಥ ಲೈಫ್ ಪಾರ್ಟ್ನರ್ ಬೇಕು. ಹೌದು, ಆ ಥರ ಇರಬೇಕು ಅಂತಂದರೆ ಇಬ್ಬರಲ್ಲೂ ಆ ಕಂಪ್ಯಾಟಿಬಿಲಿಟಿ ಇರಬೇಕು. ಸೊ ಹಾಗಾಗಿ ನಾನು ಅದನ್ನು ತುಂಬ ಸರ್ಚ್ ಮಾಡ್ತಾ ಇದ್ದೆ. ನಾನು ಇಷ್ಟು ವರ್ಷ ಮದುವೆ ಆಗದೆ ಇರೋದಕ್ಕೂ ಅದೇ ರೀಸನ್ನು, ಸೊ ಅವ್ನು ಇಷ್ಟು ವರ್ಷ ಮದುವೆ ಆಗದೆ ಇರೋದಕ್ಕೂ ಅದೇ ರೀಸನ್. ಸೊ ಹಾಗಾಗಿ ನಮ್ಮಿಬ್ಬರಲ್ಲಿ ಅದೆಲ್ಲೋ ಒಂದು ಮ್ಯಾಚ್ ಇತ್ತು, ಇಲ್ಲ ಅಂತಲ್ಲ. ಬಟ್ ನಾವು ಇನ್ನೂ ಸ್ವಲ್ಪ ಟೈಮ್ ತೊಗೊಂಡೇ ಮಾಡ್ಕೊಳ್ಳೋಣ, ಏನಕ್ಕೆ ಅರ್ಜೆಂಟ್ ಏನಿಲ್ಲ. ಮದುವೆ ಆದಮೇಲೆ ಟೈಮ್ ತೊಗೊಳ್ಳೋ ಬದಲು ಇವಾಗ ಟೈಮ್ ತೊಗೊಂಡು ಮಾಡ್ಕೊಳ್ಳೋಣ ಅಂಥೇಳಿ ಟೈಮ್ 1-2 ವರ್ಷ ಟೈಮ್ ತೊಗೊಂಡು ಫೈನಲಿ 1 day ಆಯಿತು. ಲಾಸ್ಟಿಗೆ ಮದುವೆನೂ ಆಯಿತು. ಮದುವೆ ಆಯ್ತು. ಸರ್, ನಿಮ್ಮ ಪ್ರಕಾರ ಆದರ್ಶ ದಂಪತಿಗಳಂದ್ರೆ ಹೆಂಗಿರಬೇಕು? ಮದುವೆ ಆಗೋಕ್ಕೆ ಮುಂಚೆ ಏನೋ ಒಂದು ಡಿಸೈಡ್ ಮಾಡಿರ್ತಾರೆ. ಓಕೆ, ಆ ಪರ್ಸನ್ದು ಕ್ಯಾರೆಕ್ಟರ್, ಅಥವಾ ನಾನು ಹೇಳ್ತಾ ಇರೋದು ಲವ್ ಮ್ಯಾರೇಜ್ ಬೇಸಿಕ್. ಅರೇಂಜಲ್ಲಿ ನಿಮಗೆ ಅಷ್ಟು ಗೊತ್ತಾಗಲ್ಲ, ಆ ಪರ್ಸನ್ ಏನು ಅಂತ ಗೊತ್ತಾಗಲ್ಲ. ಜಸ್ಟ್ 1-3-4 ಮೀಟ್ಸ್ ಆಗಿರುತ್ತೆ. ಆಮೇಲೆ ಮದುವೆ ಆಗ್ತೀರಾ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್
ಅಂದರೆ ಅವರು ಸೂಟ್ ಆಗ್ತಾರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಆದರೆ ಲವ್ ಮ್ಯಾರೇಜಲ್ಲಿ ಹೆಂಗೆ ಅಂದರೆ ಮುಂಚೆನೇ ಅವ್ರ ಜೊತೆ ಇದ್ದು ಅವ್ರು ಏನು ಅಂತ ಗೊತ್ತಾಗಿರುತ್ತೆ ನಿಮಗೆ. ಮದುವೆ ಆದಮೇಲೆ ಅದನ್ನು ಚೇಂಜ್ ಮಾಡಬಾರ್ದು ಅವ್ರನ್ನ. ಅಂದರೆ ಅವರೊಂದು ಇವಾಗ ಅವಳು ಆ್ಯಕ್ಟಿಂಗ್ ನಿಲ್ಲಿಸು ಅನ್ನೋದು ನನ್ನ ತಪ್ಪು, ಹೌದು. ಅವಳು ನನಗೆ ಬಾಡಿ ಬಿಲ್ಡಿಂಗ್ ನಿಲ್ಲಿಸು ಅನ್ನೋದು ಅವಳ ತಪ್ಪು. ಸೊ ಯಾವಾಗ ಅದನ್ನು ಚೇಂಜ್ ಮಾಡದೆ ಅವ್ರು ಆ್ಯಸ್ ಎ ಪರ್ಸನ್ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಯಾವಾಗ ಎಕ್ಸೆಪ್ಟ್ ಮಾಡ್ತಿರಲ್ಲ ಅದು 100% ಸಕ್ಸಸ್ ಆಗುತ್ತೆ. ಓಕೆ ಮ್ಯಾಮ್, ನಿಮ್ಮ ಪ್ರಕಾರ ಆದರ್ಶ ದಂಪತಿಗಳಂದ್ರೆ ಹೆಂಗಿರಬೇಕು? ಅದೇ ನೀವು ಹೆಂಗಿರ್ತಿರೋ ಹಂಗೆ ಒಪ್ಕೊಳ್ಬೇಕು. ಹೆಂಗೆ ನೀವು ಹೆಂಗಿದ್ದಾಗ ಅವ್ರನ್ನ ಯಾವ ಒಂದು ಸ್ಟೇಜಲ್ಲಿ ನೀವು ಒಪ್ಕೊಂಡಿರ್ತೀರೋ, ಲವ್ ಮಾಡಿರ್ತೀರೋ, ಇಷ್ಟಪಟ್ಟಿರ್ತೀರೋ, ಅದೇ ಲವ್, ಅದೇ ಒಂದು ಕನ್ಸನ್ನು ಮತ್ತು ಅದೇ ಒಂದು ಕೇರಿಂಗು ಕೊನೆವರೆಗೂ ಇರಬೇಕು. ಆಮೇಲೆ ಆಫ್ಟರ್ ಮ್ಯಾರೇಜು ಇರಬೇಕದು. ಲವ್ ಮಾಡಬೇಕಾದ್ರೆ ಎಲ್ಲೋ ಸುತ್ತಾಡ್ತೀವಿ, ಏನೋ ಫ್ಯಾಂಟಸಿ ವರ್ಲ್ಡಲ್ಲಿ ಇರ್ತೀವಿ, ಅದು ಮದುವೆ ಆದಮೇಲೆ ಕಡಿಮೆ ಆಗಬಾರ್ದು. ಅದನ್ನು ಹಂಗೆ ಕ್ಯಾರಿ ಮಾಡಬೇಕು. ಆಮೇಲೆ ಇವನು ಗಂಡ ಇವನು ಹೇಳಿದ್ದೇ ಕೇಳಬೇಕು, ನಾನು ಹೇಳಿದ್ದೇ ಕೇಳಬೇಕು ಅನ್ನೋ ಡಾಮಿನೇಟಿಂಗ್ ಇರಬಾರ್ದು. ಸೊ ಒಂದು ಟೈಮ್ ಬಂದಾಗ ಇಬ್ಬರೂ ತಲೆ ಬಗ್ಸಿ ಇದು ಸರಿಯಪ್ಪ, ಇದು ಸರಿ ಇಲ್ಲ ಅನ್ನೋದು ಒಂದು ಡಿಸಿಷನ್ ತೊಗೊಳ್ಳೋ ಲೆವೆಲ್ಗೆ ಇಬ್ಬರೂ ತಲೆ ಬಗ್ಸಿ ಅರ್ಥ ಮಾಡ್ಕೊಂಡು ಹೋಗೋ ಥರ ಇರಬೇಕು. ಇವಾಗ ನಾನೇನೋ ಹೇಳಿದ್ದಕ್ಕೆ ನನ್ನ ಏತಿ ಅಂದರೆ ನೀನು ಪ್ರೇತಿ ಅಂದರೆ ಮುಗೀತಲ್ಲಿ, ನೀನು ಓದಿ ಅಂತ ಹೋಗ್ತಾ ಇರಬೇಕು. ಓಕೆ, ಆ ಥರ ಆಗಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ನಿಮ್ಮ ಫ್ಯೂಚರ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.